ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೆಯದಾಗಿ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಶ್ರಾವಣ ಮಾಸದಲ್ಲಿ ನಮಗೆ ಮುಖ್ಯವಾಗಿ ಶುಕ್ರವಾರದ ದಿನಗಳಲ್ಲಿ ಬಹಳ ವಿಶೇಷವಾಗಿರುತ್ತೆ. ಏಕೆಂದರೆ ಶ್ರಾವಣ ಮಾಸ ಅಂದ್ರೇ ನಾವು ಶ್ರೀ ಮಹಾಲಕ್ಷ್ಮಿ ವಿಷ್ಣು ಸಮೇತ ಆರಾಧನೆ ಮಾಡುವಂಥ ಅದ್ಭುತವಾದ ದಿನಗಳು. ಈ ದಿನವನ್ನು ನಾವು ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ನಾವೆಲ್ಲರೂ ಮನುಷ್ಯರು. ಹಲವಾರು ಸಮಸ್ಯೆಗಳು, ಕಷ್ಟ, ಕಣ್ಣೀರು, ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಡತನ ಈ ರೀತಿ ಕಾಡ್ತಾ ಇದ್ದಾಗ ಆ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾನಾ ಥರದ ಹಲವಾರು ಪರಿಹಾರಗಳನ್ನು ಹುಡ್ಕೊಂಡು ಹೋಗಿರ್ತೀವಿ. ಪೂಜೆ ಪರಿಷ್ಕಾರ ಅಂತ ಮಾಡ್ತಾ ಇರ್ತೀವಿ. ಯಾವುದರಲ್ಲೂ ಕೆಲವೊಂದು ಬಾರಿ ರಿಸಲ್ಟ್ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ. ಅಂತಹ ಸಮಯಗಳಲ್ಲಿ ತಪ್ಪದೆ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು. ಕಲ್ಲುಪ್ಪಿಗೆ ತುಂಬ ವಿಶೇಷತೆ ಇದೆ. ಏಕೆಂದರೆ ಸಮುದ್ರ ಮಂಥನ ನಡೆದಾಗ ತಾಯಿ ಕ್ಷೀರ ಸಾಗರ ಅಂತ ಹೇಳ್ತೀವಿ. ಆ ಕ್ಷೀರ ಉದ್ಭವ ಆದಾಗ ಅಂದರೆ ಹಾಲು ಉದ್ಭವ ಆದಾಗ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ. ಅದರ ಹಿಂದೆ ನಮಗೆ ಹಲವಾರು ಶಕ್ತಿದಾಯಕವಾಗಿರುವಂಥ ವಸ್ತುಗಳು ಕೂಡ ಬರೋದರಿಂದ ಸಮುದ್ರ ಮಂಥನ ನಡೆದ ಸಂದರ್ಭದಲ್ಲಿ ಕಲ್ಲುಪ್ಪು ಕೂಡ ಬಂದಿರುವಂಥದ್ದು. ಅದಕ್ಕೋಸ್ಕರ ಕಲ್ಲುಪ್ಪಿಗೆ ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಇದೆ. ನಮ್ಮ ಸುತ್ತು ಏನೇ ಒಂದು ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳು, ಸಾಲದ ಸಮಸ್ಯೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಸಾಲ ಮಾಡ್ಕೊಂಡಿರ್ತೀವಿ, ಸಾಲ ಕೊಟ್ಟಿರ್ತೀವಿ, ವ್ಯವಹಾರ ಚೆನ್ನಾಗಿ ನಡೀತಾ ಇರೋದಿಲ್ಲ, ಬಿಸ್ನೆಸ್ಸು ಕೆಳಗಡೆ ಬಿದ್ದೋಗಿರುತ್ತೆ, ಮನೆಯಲ್ಲಿ ತುಂಬ ಸಮಸ್ಯೆಗಳಿರುತ್ತೆ. ಈ ರೀತಿ 10 ಹಲವು ಸಮಸ್ಯೆಗಳಿದ್ದರೆ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ತಪ್ಪದೆ ಈ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಕ್ರವಾರದ ದಿನಗಳಲ್ಲಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಹೆಣ್ಮಕ್ಕಳಾದರೆ ಅರಿಶಿಣ ಲೇಪನ ಮಾಡ್ಕೊಳ್ಬೇಕು. ಬಹಳ ಚೆನ್ನಾಗಿರುತ್ತೆ. ಅವರ ಮನೆಯಲ್ಲಿ ಆದಾಯ ಜಾಸ್ತಿ ಆಗುತ್ತೆ, ಸುಖ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಆ ಕುಟುಂಬ ಎಲ್ಲವೂ ಕೂಡ ನಗುನಗುತ್ತಾ ಚೆನ್ನಾಗಿರ್ತಾರೆ ಸ್ನೇಹಿತರೆ. ಇನ್ನು ಈ ಶುಕ್ರವಾರದ ದಿನಗಳಲ್ಲಿ ಹಾಲು, ಮೊಸರು ಇದನ್ನು ನಾವು ಯಾರಿಗೂ ಅಷ್ಟೇ ಕೊಡಬಾರ್ದು. ಮೊಸರನ್ನು ಈ ದಿನ ನೀವು ಯಾವ ರೀತಿ ಹಾಕಿಟ್ಟಿರ್ತೀರೋ ಅದು ತುಂಬ ಗಟ್ಟಿಯಾಗಿ ಬರ್ತಾಯಿದೆ ಅಂತ ಹೇಳಿದ್ರೆ ಶುಭ ಸಂಕೇತ. ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಮುಖ್ಯವಾಗಿ ಈ ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದಕ್ಕೆ ಸಾಧ್ಯ ಆದರೆ ತಗೊಂಡು ಬನ್ನಿ. ಕಲ್ಲುಪ್ಪು, ಅರಿಶಿಣ, ಪೂಜೆ ಸಾಮಗ್ರಿಗಳು ಈ ರೀತಿ ನಾವು ತಗೊಂಡು ಬರೋದ್ರಿಂದ, ಬೆಲ್ಲವನ್ನು ತಗೊಂಡು ಬರೋದ್ರಿಂದ ಕೂಡ ಶುಭದಾಯಕವಾಗಿರುತ್ತೆ. ಯಾವಾಗಲೂ ಅಷ್ಟೇ ಎಣ್ಣೆ ಹಾಗೂ ನಾವು ಕಲ್ಲುಪ್ಪನ್ನು ಜೊತೆಯಲ್ಲಿ ತಗೊಂಡು ಬರಬಾರ್ದು. ಶುಕ್ರವಾರದ ದಿನಗಳಲ್ಲಿ ಉಪ್ಪನ್ನು ತಗೊಂಡು ಬನ್ನಿ. ಕಲ್ಲುಪ್ಪನ್ನು ಆ ದಿನ ತಗೊಂಡು ಬಂದು ನಾವು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಹಾಗೂ ನಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ದುಡ್ಡನ್ನು ಕಲ್ಲುಪ್ಪು ತಗೊಂಡು ಬಂದಿರ್ತೀವಲ್ವ ಅದರಲ್ಲಿ ಇಟ್ಟು ಎತ್ಕೊಳ್ಳೋದ್ರಿಂದ ಖರ್ಚುಗಳು ಕಡಿಮೆ ಆಗುತ್ತೆ, ಉಳಿತಾಯ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ತುಂಬ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಧನಾಕರ್ಷಣೆ ಆಗುತ್ತೆ, ಖುಷಿ ಪಡುವಂತೆ. ಆ ಉಪ್ಪನ್ನು ತಗೊಂಡು ಬಂದಾಗ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಬೌಲಲ್ಲಿ ನೀವು ಒಂದು ಇಡೀ ಕಲ್ಲುಪ್ಪನ್ನು ಹಾಕಿ ನಾವು ಯಾವಾಗಲೂ ಯಾವುದೇ ಪರಿಹಾರ ಮಾಡ್ಕೊಳ್ಬೇಕಾದ್ರೂ, ಶುಭ ಕಾರ್ಯಗಳು ಮಾಡ್ಕೊಳ್ಬೇಕಾದ್ರೂ ದುರ್ಗಾದೇವಿ, ಶ್ರೀ ಮಹಾಲಕ್ಷ್ಮಿ ಗುರುಬಲ ಹೆಚ್ಚಾಗಬೇಕು ಅಂತ ನಾವು ಅರಿಶಿಣ ಕುಂಕುಮವನ್ನು ತಗೊಳ್ತೀವಿ. ರಾಹು ಹಾಗೂ ಶನಿ ದೋಷಗಳು ಕಡಿಮೆ ಆಗುವುದಕ್ಕೆ ಕಾಳುಮೆಣಸನ್ನು ತಗೊಳ್ತೀವಿ. ಇನ್ನು ಲೋಹದ ಪರಿಹಾರ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಒದ್ದಾಡ್ತಾ ಇರುವಂಥವರಿಗೆ ಇದು ಸಹಾಯವನ್ನು ಮಾಡುತ್ತೆ. ನೀವು 5 ರೂಪಾಯಿ ಕಾಯಿನನ್ನು ತೊಳೆದಿಟ್ಟು ಇದನ್ನು ದೇವ್ರ ಮನೆಯಲ್ಲಿ ಇಟ್ಬಿಡಿ. ಈ ಬೌಲನ್ನು ಈ ಥರ ಇಟ್ಟು ಮಾರನೇ ದಿನ 5 ರೂಪಾಯಿಯನ್ನು ಯಾರಿಗಾದ್ರೂ ದಾನ ಮಾಡಿದ್ದೆ
ಆಮೇಲೆ ಇನ್ನು ಮಿಕ್ಕಿದ ವಸ್ತುಗಳನ್ನು ನೀವು ಹಾಕ್ಬಿಟ್ಟು ಬಂದಾದರೂ ದಾನ ಮಾಡಬಹುದು, ಅಥವಾ ನಿಮ್ಮ ಇಷ್ಟ, ಯಾವಾಗ ಸಮಯ ಸಿಗುತ್ತೋ ಆಗ ದಾನ ಮಾಡಿಬಿಡಿ. ಈ ವಸ್ತುಗಳನ್ನು ಹಸಿರು ಗಿಡಗಳ ಹತ್ರ, ನೀರ ಹತ್ರ ಹಾಕ್ಬಿಟ್ಟು ಬರಬೇಕು. ಶುಕ್ರವಾರ ತಪ್ಪದೆ ನಿಮಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಅರಿಶಿಣದ ಪ್ಯಾಕೆಟು, ಏಲಕ್ಕಿ ಇದನ್ನು ತಗೊಂಡು ಬಂದು ಒಂದೆರಡು ಏಲಕ್ಕಿಗಳನ್ನು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿರ್ತೀರೋ ಅವರ ಹತ್ರ ಒಂದೊಂದು ಅವರ ವಾಲೆಟಲ್ಲಿ ಇಟ್ಕೊಳ್ಳೋ ಥರ ಮಾಡಿದ್ರೆ ಹಣಕಾಸು ಅನ್ನುವಂಥದ್ದು ಸದಾಕಾಲ ನಮ್ಮ ಬಳಿ ಇರುತ್ತೆ. ಇದನ್ನು ಮಾಡ್ಕೊಳ್ಳಿ, ಆಗಾಗ ಮಾಡ್ಕೊಳ್ತಾ ಇರಬೇಕು. ಶುಕ್ರವಾರ ಸಾಕಷ್ಟು ತೊಂದರೆಗಳು ಅದರಿಂದ ಹೊರಗಡೆ ಬರಲೇಬೇಕು. ಶತ್ರುಗಳಾಗಿರಬಹುದು, ಅಥವಾ ಮನೆಯಲ್ಲೇ ಆರೋಗ್ಯ ಸಮಸ್ಯೆಗಳಾಗಿರಬಹುದು, ಬಿಸ್ನೆಸ್ಸಲ್ಲಿ ತುಂಬ ಪೆಟ್ಟು ಬಿದ್ದಿದೆ ಅನ್ನುವಂಥವರಾಗಿರಬಹುದು, ಅಥವಾ ಸಂಬಂಧಗಳಲ್ಲಿ ಸರಿಯಾಗಿ ಯಾವುದೂ ಇಲ್ಲ ಅನ್ನುವಂಥವರು ಒಂದು ಬೇವಿನ ಮರವನ್ನು ಮೊದಲೇ ನೋಡಿಟ್ಕೊಳ್ಳಿ ಸ್ನೇಹಿತರೆ. ಬೇವಿನ ಮರದ ಹತ್ರ ಆ ಮರಕ್ಕೆ ದುರ್ಗಾದೇವಿ ಇರ್ತಾಳೆ ಅನ್ನುವಂಥ ಬಹಳ ನಂಬಿಕೆ. ಯಾಕಂದರೆ ಅಮೃತ ಬಿಂದುಗಳು ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಈ ರೀತಿ ನಾವು ಬೇವಿನ ಮರವನ್ನು ಕಾಣಬಹುದು. ಬೇವಿನ ಮರ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ. ಮರ ಕೇಳುತ್ತೆ ನಮ್ಮ ಸಮಸ್ಯೆಗಳನ್ನು. ಮನುಷ್ಯನ ಅತಿ ದುಃಖ ಯಾವತ್ತು ಇರುತ್ತೋ ಆಗ 1-2 ನಿಮಿಷ ಹೋಗಿ ಬೇವಿನ ಮರದ ಹತ್ರ ಕೂತ್ಕೊಂಡು ನಾವು ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಾಗ ನಮಗೆ ದಾರಿ ತೋಚುತ್ತೆ. ಈ ಥರ ಇರಬೇಕಾದ್ರೆ ತಂತ್ರ ಪರಿಹಾರಗಳಲ್ಲಿ ಸಾಸಿವೆಗೆ ತುಂಬಾ ವಿಶೇಷತೆ ಇರೋದರಿಂದ ಸ್ವಲ್ಪ ಸಾಸಿವೆಯನ್ನು ಒಂದು ಪೇಪರಲ್ಲಿ ಹಾಕ್ಕೊಂಡಿದ್ದೆ. ಅರಿಶಿಣ ಕುಂಕುಮವನ್ನು ಹಾಕಿ ಅದನ್ನು ಒಂದು ಪೊಟ್ಟಣ ಥರ ಕಟ್ಟಿಬಿಟ್ಟಿದ್ದೆ. ನೀಟಾಗಿ ತಗೊಂಡು ನೀವು ಕ್ಲೀನಾಗಿ ಹೋಗಿ, ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ, ಹೋಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಂಡಿದ್ದೆ. ಆ ಬುಡದ ಹತ್ರ ಹಾಕಿಬಿಟ್ಟು ಹಿಂತಿರುಗಿ ಕೂಡ ನೋಡಬಾರ್ದು. ವಾಪಸ್ಸು ನಾವು ಸೈಲೆಂಟಾಗಿ ಬಂದು ಬಿಡಬೇಕು. ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ, ಸಂಜೆ ಆದಮೇಲೆ ಹೋಗಬಾರ್ದು, ಹಾಗೆ ಮಧ್ಯಾಹ್ನದ ಸಮಯಗಳಲ್ಲಿ ಹೋಗಬಾರ್ದು. ಈ ರೀತಿ ನೋಡಿಕೊಂಡಿದ್ದೆ ನಿಮ್ಮ ಸಮಯಕ್ಕನುಗುಣವಾಗಿ ಈ ಪರಿಹಾರವನ್ನು ಅಂದರೆ ಹೋಗಿ ಆ ರೀತಿ ಕೇಳಿಕೊಂಡು ನಾವು ಬೇವಿನ ಮರದ ಹತ್ರ ಹಾಕಿಬಿಟ್ಟು ಬರೋದರಿಂದ ಇಷ್ಟಾರ್ಥಗಳು ಬೇಗ ಶೀಘ್ರದಲ್ಲೇ ಲಭಿಸುತ್ತೆ. ನಮಗೆ ಆ ಸಮಸ್ಯೆಗಳು ಹೋಗಿ ದುಡ್ಡನ್ನು ನೋಡ್ತೀವಿ. ಯಾಕಂದರೆ ದುಡ್ಡು ಕಾಸು ಅನ್ನುವಂಥದ್ದು ಈಗಿನ ಕಾಲಮಾನದಲ್ಲಿ ಮುಖ್ಯವಾಗಿ ಇರುವಂಥದ್ದು. ಪ್ರತಿಯೊಂದಕ್ಕೂ ಹಣಕಾಸು ಇರಲೇಬೇಕು. ಆ ರೀತಿ ಇರುವಂಥ ಸಂದರ್ಭಗಳಲ್ಲಿ ನಮ್ಮ ಬಡತನವನ್ನು ದೂರ ಮಾಡುತ್ತೆ, ದರಿದ್ರವನ್ನು ದೂರ ಮಾಡುತ್ತೆ, ಕಷ್ಟಗಳನ್ನು ದೂರ ಮಾಡುತ್ತೆ, ನಮ್ಮ ಸುಖ ಸಂತೋಷ ಜಾಸ್ತಿ ಆಗುತ್ತೆ. ಮಾಡ್ಕೊಂಡು ನೋಡಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.